ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿ ನೆಮ್ಮದಿಯಾಗಿ ಇದ್ದೀರಾ ಅಂತ ಭಾವಿಸ್ತೇನೆ. ನಾನು ಸುಮಾರು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಮಾಯಾ ಜಿಂಕೆ. ಸೀತಾದೇವಿಯು ರಾವಣ ಮಾರೀಚರು ಬರುವುದನ್ನರಿತು ದಾನವ ಕುಲದ ನಾಶಕ್ಕೆ ಮಾಡಬೇಕಾದ ಕಾರ್ಯವನ್ನು ರಾಮನೊಂದಿಗೆ ಸಮಾಲೋಚನೆ ನಡೆಸಿ ಪರ್ಣಕುಟೀರದಲ್ಲಿ ಅಗ್ನಿಯನ್ನು ಹುತಗೊಳಿಸಿ, ದಯಾನಿದೆ, ನಾನು ಈಗ ಅಗ್ನಿಯಲ್ಲಿ ಅಡಗುವೆನು. ನನ್ನಂತೆ ಇರುವ ಛಾಯೆಯು ಅನಸೂಯಾದೇವಿಯ ತಪದಿಂದ ನನ್ನ ಸ್ಥಾನವನ್ನು ಅಲಂಕರಿಸಿ ರಾವಣನ ಕೈಸೆರೆಯಾಗಿ ನಿನ್ನನ್ನು ಕರೆಸಿಕೊಂಡು ಅವನ ಕುಲವನ್ನು ನಾಶ ಮಾಡಿಸಿದ ನಂತರ ಅವಳ ಛಾಯೆಯು ಅಗ್ನಿಯಲ್ಲಿ ಧುಮುಕಿ ಮಾಯವಾಗುವಳು. ಆಗ ನಾನು ಅಗ್ನಿಯಿಂದ ಹೊರಬಂದು ನಿನ್ನ ಚರಣದಾಸಿಯಾಗುವೆನು. ಅಲ್ಲಿಯವರೆಗೂ ನಾನು ನಿಮ್ಮಿಂದ ದೂರವಿರಬೇಕೆಂಬುದು ನನಗೆ ಭರಿಸಲಾಗದ ದುಃಖವಾಗುತ್ತಿದೆ. ಆದರೆ ಇದು ಹಿಂದೆ ನೀವು ಮಾಡಿರುವ ಆಜ್ಞೆಯಂತೆ ಈ ಕಷ್ಟವನ್ನು ಸಹಿಸಿಕೊಳ್ಳುತ್ತೇನೆಂದು ಹೇಳಿ ಪತಿಯ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕರಿಸಿ ಲಕ್ಷ್ಮಣನಿಗೆ ಗೋಚರವಿಲ್ಲದಂತೆ ಅಗ್ನಿಯಲ್ಲಿ ಅಡಗಿದಳು. ಮರುಕ್ಷಣವೇ ಅನಸೂಯಾದೇವಿಯ ತಪದ ಛಾಯಾ ಸೀತೆಯು ಗೋಚರಿಸಿ ರಘುಪತಿಯ ಕರವಿಡಿದು ಹೊರಗೆ ಬಂದು ಕುಳಿತುಕೊಂಡಳು. ಮಾರೀಚನು ತನ್ನ ಮಾಯಾಜಾಲದಿಂದ ಹೊಂಬಣ್ಣದ ಜಿಂಕೆಯಾಗಿ ಸೀತಾದೇವಿಯು ಬೆಳೆಸಿದ್ದ ಹೂವಿನ ತೋಟದಲ್ಲಿ ಕಾಣಿಸಿದನು. ಛಾಯಾಸೀತೆಯು ಅದನ್ನು ನೋಡಿ, ನಾಥ, ಅಲ್ಲಿ ನೋಡು, ನವರತ್ನಗಳಿಗೆ ಇಮ್ಮಡಿಯಾಗುವ ಹೊಳೆವ ಹೊಂಬಣ್ಣದಿಂದ ಕೂಡಿರುವ ಆ ಜಿಂಕೆಯು ಎಷ್ಟು ಸುಂದರವಾಗಿದೆ. ನೋಡುಗರ ಮನವನ್ನು ಆಕರ್ಷಣೆ ಮಾಡುತ್ತಿರುವ ಆ ಜಿಂಕೆಯನ್ನು ನಾವು ಅಯೋಧ್ಯೆಗೆ ಹೋಗುವಾಗ ತೆಗೆದುಕೊಂಡು ಹೋಗಿ ಊರ್ಮಿಳಾ, ಮಾಂಡವಿ, ಶ್ರುತಕೀರ್ತಿಯರಿಗೆ ಹಾಗೂ ಅತ್ತೆಯರಿಗೂ ನನ್ನ ದಾದಿಯರಿಗೂ ತೋರಿಸಿ ಆನಂದವನ್ನುಂಟು ಮಾಡಬೇಕು. ನನಗೆ ಅದನ್ನು ಜೀವಸಹಿತವಾಗಿ ಹಿಡಿದು ತಂದುಕೊಡು ಎಂದಳು. ಮಾನುಷ ನಿಗ್ರಹನಾದ ಶ್ರೀರಾಮನು ಆಕೆಯ ಬೇಡಿಕೆಗೆ ಹರ್ಷಗೊಂಡು, ನಿನ್ನ ರೂಪವು ಆ ಜಿಂಕೆಯ ರೂಪವು ಸೃಷ್ಟಿಯನ್ನು ಬೆರಗುಗೊಳಿಸುವಂತಿದೆ. ನಿನ್ನ ಬೇಡಿಕೆಯ ತಪ್ಪಲ್ಲ ಎಂದು ಧನುವನ್ನು ಹಿಡಿದುಕೊಂಡು ಹೊರಟನು. ಲಕ್ಷ್ಮಣನು ರಾಮಚಂದ್ರನನ್ನು ನೋಡಿ, ಅಣ್ಣ, ಯಾರೊಡನೆ ಯುದ್ಧಕ್ಕೆ ಹೊರಟಿರುವೆ ಎಂದನು. ರಾಮಚಂದ್ರನು ಹೂವಿನ ತೋಟದಲ್ಲಿ ನಿಂತು ತನ್ನ ಕಡೆಯೇ ನೋಡುತ್ತಿದ್ದ ಜಿಂಕೆಯನ್ನು ತೋರಿಸಿ, ಸೀತೆಯು ಅದನ್ನು ಸಾಕುವಳಂತೆ, ಅವಳ ಬೇಡಿಕೆಯನ್ನು ಪೂರ್ಣಗೊಳಿಸಲು ಅದನ್ನು ಹಿಡಿದು ತರಲು ಹೊರಟಿರುವೆನು ಎಂದನು. ಲಕ್ಷ್ಮಣನು ಆ ಜಿಂಕೆಯ ಚಲನವಲನಗಳನ್ನು ವೀಕ್ಷಿಸಿ, ಅಣ್ಣ, ಇದು ನಿಜವಾದ ಜಿಂಕೆಯಲ್ಲ, ಮಾತೆಯ ಬಯಕೆಯು ಅಪಾಯಕಾರವಾಗಿದೆ ಎಂದು ತೋರುತ್ತಿದೆ ಎಂದನು. ರಘುಪತಿಯು ಲಕ್ಷ್ಮಣನನ್ನು ನೋಡಿ, ಅದು ರಾಕ್ಷಸರ ಮಾಯೆಯೇ ಆಗಿದ್ದರೆ ಅದನ್ನು ಕೊಲ್ಲುವುದು ಸೂಕ್ತವಲ್ಲವೇ? ನೀನು ಸೀತೆಯ ರಕ್ಷಣೆಯಲ್ಲಿರು ಎಂದು ಹೇಳಿ ಹೊರಟನು. ಶ್ರೀರಾಮಚಂದ್ರನು ಬಿಲ್ಲನ್ನು ಹಿಡಿದು ತನ್ನ ಕಡೆ ಬಂದುದನ್ನು ಕಂಡು ಜಿಂಕೆಯು ಚಂಗನೆ ಹಾರಿಕೊಂಡು ಹಿಂದೆ ಹಿಂದೆ ನೋಡುತ್ತಾ ಓಡಿಹೋಯಿತು. ರಾಮಚಂದ್ರನು ಅದನ್ನು ಅನುಸರಿಸಿಕೊಂಡು ಬಹುದೂರ ಹೋದನು. ಅನಂತರ ರಾಮಚಂದ್ರನನ್ನು ವಂಚಿಸಲು ಒಂದು ಪೊದೆಯಲ್ಲಿ ಅಡಗಿರುವಂತೆ ತೋರಿಕೊಂಡು ಮತ್ತೆ ಬಹುದೂರ ಹೋಗಿ ನಿಂತು ನೋಡುತ್ತಿತ್ತು. ರಘುಪತಿಯು ನರನಂತೆ ಹೊಂಚು ಹಾಕುತ್ತಾ ಅದನ್ನು ಅನುಸರಿಸಿ ಪೊದೆಯನ್ನು ಹೊಕ್ಕು ಕಾಣದೆ ದೂರವಾಗಿ ನಿಂತು ತನ್ನನ್ನೇ ನೋಡುತ್ತಿದ್ದ ಮಾರೀಚನಿಗೆ ಮಹಾಸ್ತ್ರವನ್ನು ಹೂಡಿ ಹೊಡೆದನು. ಆ ಬಾಣಕ್ಕೆ ಸಿಕ್ಕಿದ ಮಾರೀಚನು ಜಿಂಕೆಯ ಆಕಾರವನ್ನು ಬಿಟ್ಟು ಸಹಜ ರೂಪದಿಂದ ರಾಮನ ಸ್ವರದಿಂದ ಸೀತಾ, ಲಕ್ಷ್ಮಣ ಎಂದು ಆರ್ತನಾದದಿಂದ ಕೂಗಿ ಬಿದ್ದನು. ರಾಮಚಂದ್ರನು ಕೂಡಲೇ ಅವನ ಬಳಿ ಹೋಗಿ ನಿಂತನು. ಮರಣವೇದನೆಯಿಂದ ಹೊರಳಾಡುತ್ತಿದ್ದ ಮಾರೀಚನು ರಾಮಚಂದ್ರನನ್ನು ನೋಡಿ, ಕರುಣಾಮಯ, ನೀನು ನರನಲ್ಲ, ಆದಿನಾರಾಯಣನೆಂಬುದನ್ನು ನಾನು ಹಿಂದೆಯೇ ತಿಳಿದು ನಿನ್ನ ಪ್ರಾಪ್ತಿಗೋಸ್ಕರವಾಗಿ ತಪವಾಚರಿಸುತ್ತಿದ್ದೆನು. ಆದರೂ ನಿನ್ನಿಂದ ಮೃತ್ಯುವಶನಾಗಲಿರುವ ರಾವಣನ ನಿರ್ಬಂಧಕ್ಕೆ ಒಳಗಾಗಿ ಮಾಯೆಯನ್ನು ಆಶ್ರಯಿಸಿ ಜಿಂಕೆಯಾಗಿ ನಿನ್ನಿಂದ ಮರಣವನ್ನೊಪ್ಪುವಂತಾಯಿತು. ನೀನು ಶತ್ರುಗಳಿಗೂ ಮುಕ್ತಿಯನ್ನು ಕೊಡುವ ಕೃಪಾಮೂರ್ತಿ ಎಂಬುದನ್ನು ಶ್ರುತಿಗಳಲ್ಲಿ ಕೇಳಿರುವೆನು. ನಾನು ನಿನಗೆ ಅಪರಾಧಿ ಎಂದು ಬಗೆಯದೆ ಜನನ ಮರಣರಹಿತವಾದ ಸ್ಥಿರ ಮುಕ್ತಿಯನ್ನು ನನಗೆ ಅನುಗ್ರಹಿಸು ಎಂದು ಕೈಜೋಡಿಸಿ ಬೇಡಿಕೊಳ್ಳುವೆನು. ಶ್ರೀರಾಮಚಂದ್ರನು ಅವನನ್ನು ನೋಡುತ್ತಾ, ಮಾರೀಚ, ಮುಕ್ತಿಯನ್ನು ಮತ್ತೊಬ್ಬರು ಕೊಡುವುದಲ್ಲ, ಅವರವರ ಸಾಧನೆಯಿಂದಲೇ ಗಳಿಸಿಕೊಂಡು ಅನುಭವಿಸಬೇಕು. ಹಿಂದೆ ನೀನು ನನ್ನ ವಾಯುವ್ಯಾಸ್ತ್ರಕ್ಕೆ ಸಿಕ್ಕಿ ಎಚ್ಚೆತ್ತು ಮುಕ್ತನಾಗಬೇಕೆಂದು ನನ್ನ ಮೂರ್ತಿಯನ್ನು ನಿನ್ನ ಹೃದಯದಲ್ಲಿ ಸ್ಥಾಪಿಸಿಕೊಂಡು ತಪದಲ್ಲಿದ್ದ ಕಾರಣ ಈಗ ಅದು ನಿನಗೆ ಲಭ್ಯವಾಗುತ್ತದೆ ಎಂದು ಅಭಯ ಹಸ್ತವನ್ನಿತ್ತು ಕೃಪೆ ಮಾಡಿದನು. ಮಾರೀಚನ ಆತ್ಮವು ನಿಮಿಷ ಮಾತ್ರದಲ್ಲಿ ದಿವ್ಯ ಜ್ಯೋತಿಯಾಗಿ ಹೊರಬಂದು ರಾಮನಲ್ಲಿ ಐಕ್ಯವಾಯಿತು.
ಈ ಕಡೆ ಮಾರೀಚನ ಕೂಗು ಸೀತೆಗೆ ಕೇಳಿಬಂದು ಗಾಬರಿಯಾಗಿ, ಲಕ್ಷ್ಮಣ, ಕೇಳಿದೆಯಾ? ಪತಿಯ ಆರ್ತನಾದವನ್ನು, ಬೇಗ ಹೋಗು. ನೀನು ಹೇಳಿದಂತೆ ಅದು ರಾಕ್ಷಸರಿಂದ ಬಂದ ಮಾಯಾಜಿಂಕೆ. ಅದನ್ನು ನಾನು ಏಕೆ ಬಯಸಿದನು? ಮೋಸವಾಯಿತು. ತ್ವರೆಯಿಂದ ನೀನು ಹೋಗಿ ಆ ಪತ್ತಿನಲ್ಲಿರುವ ಪತಿಯನ್ನು ರಕ್ಷಿಸು ಎಂದು ರೋಧಿಸುತ್ತಾ ಕುಳಿತಳು. ಲಕ್ಷ್ಮಣನು ಸೀತಾದೇವಿಯನ್ನು ನೋಡಿ, ಮಾತೆ, 14,000 ಬಲಯುತರಾದ ದಾನವರ ಶಿರಗಳನ್ನು ಕ್ಷಣಾರ್ಧದಲ್ಲಿ ಕತ್ತರಿಸಿ ಕೆಡವಿದ ನನ್ನ ಅಗ್ರಜನ ಬಲಪರಾಕ್ರಮಗಳನ್ನು ನೀವು ತಿಳಿದುಕೊಂಡಿದ್ದರೂ ಜಿಂಕೆ ರೂಪದಿಂದ ಬಂದಿದ್ದ ಒಬ್ಬ ದಾನವನಿಂದ ಅಪಾಯವಾಗಿದೆ ಎಂದು ರೋಧಿಸುತ್ತಾ ಕುಳಿತಿರುವಿರಲ್ಲ. ದುಃಖವನ್ನು ಬಿಡಿ. ಆ ಕೂಗು ಅಣ್ಣನದಲ್ಲ, ರಾಕ್ಷಸನದು. ಮಾಯಾಮಿಗಳಾದ ದಾನವರು ತುಂಬಿರುವ ಈ ಕಾಡಿನಲ್ಲಿ ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗುವುದಾದರೂ ಹೇಗೆ? ಭಯವನ್ನು ಬಿಡಿ. ಕ್ಷಿಪ್ರದಲ್ಲಿಯೇ ಅಗ್ರಜನು ಬರುವನು ಎಂದನು. ಲಕ್ಷ್ಮಣ, ನಿನ್ನ ಅಭಿಪ್ರಾಯವು ನನಗೆ ಅರ್ಥವಾಗುತ್ತಿದೆ. ಅಲ್ಪ ನೆಪಗಳನ್ನು ಮುಂದೊಡ್ಡಿದೆ. ನಿರ್ಮಲವಾದ ಜಲವು ಕಳಂಕವಾಗುವ ಭಯವಾಗುತ್ತಿದೆ. ನನ್ನ ಪ್ರಾಣವಲ್ಲಭನು ಅಳಿದ ನಂತರ ನನ್ನನ್ನು ಆಳುವ ಆಸೆಯೇ? ನಿನ್ನನ್ನು ನಂಬಿ ಕೆಟ್ಟನು. ವಿಷಪೂರಿತವಾದ ಹಾವನ್ನು ಹೂಹಾರವೆಂದು ನಂಬಿದನು. ಭರತನ ಪ್ರತಿನಿಧಿಯಾಗಿ ಅಯೋಧ್ಯೆಯಿಂದ ಜೊತೆ ಸೇರಿಕೊಂಡೆಯ. ನೀನು ನನ್ನ ಪತಿಯ ಹಿತವಂಚಕನು ಅಥವಾ ಹಿತಶತ್ರುವೋ ಯಾವುದೂ ನನಗೆ ತೋಚುವುದಿಲ್ಲ. ಒಂದು ವೇಳೆ ನನ್ನ ಮರ ದೇಹಕ್ಕೆ ಏನಾದರೂ ಅಪಾಯವಾದರೆ ಅವರ ಕಾಲಬಳಿಯಲ್ಲಿಯೇ ಪ್ರಾಣ ಬಿಡುವೆನೇ ಹೊರತು ನಾನು ನಿನ್ನ ವಶವಾಗುವ ಹುಚ್ಚು ಕಲ್ಪನೆ ಎಂದಿಗೂ ಸಲ್ಲದು. ನನ್ನ ಸಮಕ್ಷಮದಲ್ಲಿ ಅರೆ ಕ್ಷಣವೂ ನಿಲ್ಲಬೇಡ ಎಂದಳು. ಸೀತೆಯು ಲಕ್ಷ್ಮಣನನ್ನು ದುರದುರನೆ ನೋಡಿದಾಗ ಸೌಮಿತ್ರಿಗೆ ಆಕಾಶವೇ ಕಳಚಿ ಮೈಮೇಲೆ ಬಿದ್ದಂತಾಯಿತು. ಅಂತೆಯೇ ಅತ್ತಿಗೆಯ ಕರ್ಕಶ ವಚನಗಳನ್ನು ಕೇಳುವಂತಿಲ್ಲ. ಅತ್ತಿಗೆಯ ಭವಿಷ್ಯದ ಭಾರವನ್ನು ವನದೇವತೆಯ ಮೇಲಿರಿಸಲು ನಿಶ್ಚಯಿಸಿದನು. ಏಕಾದರ ರುದ್ರರಿಗೆ, ದ್ವಾದಶಾದಿತ್ಯರಿಗೆ, ಅಷ್ಟದಿಕ್ಪಾಲಕರಿಗೆ, 33 ಕೋಟಿ ದೇವತೆಗಳಿಗೆ, ತ್ರಿಮೂರ್ತಿಗಳಿಗೆ ವಂದಿಸಿದನು. ದೈವೇಚ್ಛೆಯನ್ನು ಮೀರಲು ಯಾರಿಗೆ ಶಕ್ಯ? ಜಾನಕಿಯನ್ನು ಮಾತೃಭಾವದಿಂದ ನಮಿಸಿ ಮನದಳಲನ್ನು ತೋಡಿಕೊಂಡನು. ತಾಯೇ, ನಿಮ್ಮ ಕಠೋರವಾದ ನುಡಿಗಳನ್ನು ಕೇಳಲಾರೆ. ಕಾಲಬುಡದಲ್ಲಿ ಬಿದ್ದಿರುವ ಅನರ್ಘ್ಯ ರತ್ನದ ರಾಶಿಯನ್ನು ಬರೇ ಕಲ್ಲುಗಳಾಗಿ ಭಾವಿಸಿದ್ದೀರಿ. ಶ್ರೀರಾಮನೇನು, ಆತನ ಪರಾಕ್ರಮವೇನು? ನಿಮ್ಮ ಮಗನಂತಿರುವ ನನ್ನಲ್ಲಿ ಸಂಶಯವನ್ನು ತಾಳಿದ್ದೀರಿ. ನೀವಾದರೋ ನನ್ನ ತಾಯಿ ಸುಮಿತ್ರೆಗೆ ಸಮಾನರು. ನಿಮ್ಮ ವಚನಗಳು ನನ್ನ ಬಸಿರನ್ನು ಚೂರೆಯಿಂದ ಸಿಗಿದಂತೆ ಭಾಸವಾಗುತ್ತಿವೆ. ಅದಾವುದೋ ಕೆಟ್ಟಗಳಿಗೆ ನಿಮ್ಮನ್ನು ಈ ರೀತಿ ನನ್ನನ್ನು ದೂಷಿಸುವಂತೆ ಮಾಡಿರಬೇಕು. ಅದಕ್ಕಾಗಿ ಚಿಂತಿಸುವುದಿಲ್ಲ. ನಿಮ್ಮ ಹೆಣ್ಣು ಹೃದಯದ ನೋವನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ನಿಮ್ಮ ಆದೇಶದಂತೆ ಅಣ್ಣನನ್ನು ಹುಡುಕಲು ಹೋಗುತ್ತೇನೆ. ಆದರೆ ಒಂದು ವಿಚಾರ ಮನದಲ್ಲಿರಲಿ. ರಾಕ್ಷಸರು ಸಮಯದ ದುರುಪಯೋಗ ಪಡೆದು ನಿಮ್ಮನ್ನು ವಂಚಿಸಬಹುದು. ನಿಮ್ಮ ಬೆಂಗಾವಲಿಗೆ ಈ ವನದೇವತೆ ಇದ್ದಾಳೆ. ಇಲ್ಲಿಯ ಮೃಗಪಕ್ಷಿಗಳು ನಿಮ್ಮನ್ನು ಕಾಯುತ್ತವೆ. ಅತ್ತಿಗೆ, ಈ ಕುಟೀರದ ಮುಂದೆ 3 ಗೆರೆಗಳನ್ನು ಹಾಕಿದ್ದೇನೆ. ನಿಮ್ಮನ್ನು ತುಡುಕಲು ಯಾರಾದರೂ ಗೆರೆ ದಾಟಿ ಒಳ ಬಂದರೆ ಆ ರೇಖೆಗಳೇ ಅವರಿಗೆ ಮೃತ್ಯುರೂಪವಾಗುತ್ತದೆ. ಜಾಗರೂಕರಾಗಿರಿ. ರಕ್ಕಸರ ಕೃತ್ರಿಮಕ್ಕೆ ಎಂದಿಗೂ ಬಲಿ ಬೀಳದಿರಿ ಎಂದು ಉಸುರುತ್ತಾ ಲಕ್ಷ್ಮಣನು ನೇರ ನಡೆದೇ ಬಿಟ್ಟನು. ಲಕ್ಷ್ಮಣನು ಆಶ್ರಮವನ್ನು ಬಿಟ್ಟು ಹೋದ ಸ್ವಲ್ಪ ಸಮಯದಲ್ಲಿಯೇ ರಾವಣನು ವೃದ್ಧ ವೇಷಧಾರಿಯಾದ ಯತಿಯಾಗಿ ಆಶ್ರಮಕ್ಕೆ ಬಂದು ಭವತಿ ಭಿಕ್ಷಾಂದೇಹಿ ಎಂದನು. ಸೀತಾದೇವಿಯು ಪರ್ಣಕುಟೀರದ ಹೊರಗೆ ಬಂದು ಅವನನ್ನು ನೋಡಿ, ಯತಿವರ್ಯ, ಪತಿಯು ಮೈದುನನು ಒಂದು ಜಿಂಕೆಯ ನಿಮಿತ್ತವಾಗಿ ಹೊರಗೆ ಹೋಗಿರುವರು. ಅವರು ಬಂದ ನಂತರ ಭಿಕ್ಷೆಯನ್ನು ಕೊಟ್ಟು ಕಳುಹಿಸುವೆನು. ಕುಳಿತು ವಿಶ್ರಮಿಸಿಕೊಳ್ಳಿ ಎಂದಳು. ಅದಕ್ಕೆ ರಾವಣನು ಹಸಿವಿನಿಂದ ನೊಂದು ಬಳಲಿ ಬಸವಳಿದು, ಅತಿಥಿಯು ಕೇಳಿದ ಫಲಗಳನ್ನು ಕೊಟ್ಟು ಉಪಚರಿಸದ ಗೃಹಸ್ಥರು ಧರ್ಮಚ್ಯುತರಾಗುವರೆಂಬುದನ್ನು ನೀನು ಕೇಳಲಿಲ್ಲವೇ ಮಗಳೇ ಎಂದನು. ಸೀತಾದೇವಿಯು ಕುಟೀರದಿಂದ ಹಣ್ಣುಗಳುಳ್ಳ ಬುಟ್ಟಿಯನ್ನು ತಂದು ಲಕ್ಷ್ಮಣನು ಬರೆದು ಹೋಗಿದ್ದ ಗೆರೆಗಳ ಆ ಕಡೆ ನಿಂತು, ಯತಿವರ್ಯ, ಈ ಬುಟ್ಟಿಯನ್ನು ತೆಗೆದುಕೋ. ನಿನಗೆ ಸಾಕಾಗುವಷ್ಟುವನ್ನು ತಿಂದು ಉಳಿದವುಗಳನ್ನು ತೆಗೆದುಕೊಂಡು ಹೋಗು ಎಂದಳು. ನಡುಗುವ ದೇಹದಿಂದ ಮುಂದೆ ಅಡಿ ಇಡಲು ಆಗದವನಂತೆ ನಟಿಸಿ, ಮಗಳೇ, ಕಾಡಿನಲ್ಲಿ ಇಲ್ಲಿಯವರೆಗೂ ನಡೆದು ಬಂದುದೇ ಕಷ್ಟವಾಯಿತು. ಆ ಬುಟ್ಟಿಯನ್ನು ಇಲ್ಲಿಗೆ ತಂದು ಕೊಡು. ನಿನ್ನ ಪತಿಯು ಮೈದುನನು ಬರುವವರೆಗೂ ಕುಳಿತು ತಿನ್ನುತ್ತಿರುವೆ ಎಂದನು.
ಲಕ್ಷ್ಮಣನ ತಡೆಯ ಮುಂದೆ ದಾನವರ ವಧೆಗೆ ಆತಂಕವಾಗುವುದೆಂದು ಬಗೆದು ಆ ಬುಟ್ಟಿಯನ್ನು ಅವನ ಮುಂದೆ ಬಳಿಯಲ್ಲಿಟ್ಟು ತೆಗೆದುಕೋ ಎಂದಳು. ರಾವಣನು ಕೂಡಲೇ ವಯೋವಂತನಾದ ಯತಿಯಾಗಿ ಸೀತಾದೇವಿಯನ್ನು ಹಿಡಿದು ನಾನು ಯತಿಯಲ್ಲ ಎಂದು ರಾವಣನು ಸ್ಮರಿಸಿದೊಡನೆಯೇ ಬಂದು ನಿಂತ ಪುಷ್ಪಕ ವಿಮಾನದಲ್ಲಿ ಸೀತಾದೇವಿಯನ್ನು ಎತ್ತಿಕೊಂಡು ಲಂಕೆಯ ಕಡೆ ಹೊರಟನು. ಛಾಯಾಸೀತೆಯು ಎಲೋ ರಾವಣ, ಮದಿತಿದ ಸಿಂಹವನ್ನು ಕೆಣಕಿ ನೀ ಬದುಕಬಲ್ಲೆಯ ಎಂದು ನರಳಂತೆ ನಾಟಕವನ್ನು ಮಾಡುತ್ತಾ ನನ್ನನ್ನು ನನ್ನ ಪತಿಗೊಪ್ಪಿಸಿ ಕ್ಷಮೆ ಬೇಡು ದುರಾತ್ಮ ಎಂದು ಹೇಳುತ್ತಾ ಕಡೆಗೆ ಹೇ ರಾಮ ಲಕ್ಷ್ಮಣ ಎಂದು ಕೂಗುತ್ತಿರುವಾಗ ಋಷ್ಯಮುಖ ಪರ್ವತದ ಕೋಡುಗಲ್ಲುಗಳ ಮೇಲೆ ಕುಳಿತಿದ್ದ ಕಪಿಗಳನ್ನು ಕಂಡು ತನ್ನ ಆಭರಣಗಳನ್ನು ತನ್ನ ಗುರುತಿನ ಸಲುವಾಗಿ ತಾನು ಹೊದೆದಿದ್ದ ಮೇಲ್ಮುಸುಕಿನ ವಸ್ತ್ರವನ್ನು ಹರಿದು ಗಂಟು ಕಟ್ಟಿ ಅವರ ಮಧ್ಯೆ ಒಗೆದಳು. ಅನಂತರ ಗಾಳಿಗಿಂತಲೂ ವೇಗವಾಗಿ ಹೋಗುತ್ತಿದ್ದ ವಿಮಾನದಲ್ಲಿ ಸೀತಾದೇವಿಯೊಂದಿಗೆ ರಾವಣನು ಲಂಕೆಗೆ ಬಂದು ಅವರ ಮಧ್ಯೆ ಇದ್ದ ಸುಂದರವಾದ ಅಶೋಕವನದಲ್ಲಿ ಸಾವಿರಾರು ದಾನವೀಯರನ್ನು ಸೀತಾದೇವಿಯ ಕಾವಲಿಗಿಟ್ಟು ತನ್ನ ಅಂತಃಪುರವನ್ನು ಹೊಕ್ಕನು. ಆಗ ಲಂಕೆಯ ಮಹಾದ್ವಾರದ ಮುಂದೆ ಬಂದು ನಿಂತು ನರಿಗಳು ಕೂಗಿದವು. ನಗರದಲ್ಲಿದ್ದ ದೇವತಾ ವಿಗ್ರಹಗಳು ಕಿರುಚಿಕೊಂಡವು. ಆಕಾಶದಿಂದ ಅಗ್ನಿಯ ಮಳೆಯು ಸುರಿಯಿತು. ಉನ್ನತ ಗೋಪುರಗಳ ಮೇಲಿದ್ದ ಕಲಶಗಳೆಲ್ಲವೂ ಕೆಳಗೆ ಬಿದ್ದವು. ಭಯಂಕರವಾದ ಗಾಳಿ ಎದ್ದು ಪಟ್ಟಣದಲ್ಲಿದ್ದ ಎತ್ತರವಾದ ಮನೆಗಳ ಸಾಲನ್ನು ಕೆಳಕ್ಕೆಡವಿತು. ಈ ಅಪಶಕನುಗಳಿಗೆ ಕಾರಣವೇನೆಂದು ಮಂಡೋದರಿ, ಕೈಕಸೆ, ವಿಭೀಷಣ, ಮಾಲ್ಯವಂತ ಮೊದಲಾದವರು ಆಲೋಚಿಸುತ್ತಿರುವಾಗ ಸೀತಾಪಹರಣದ ವಾರ್ತೆಯು ಲಂಕೆಯಲ್ಲೆಲ್ಲ ಹಬ್ಬಿತ್ತು. ಅದರಿಂದ ವ್ಯಾಕುಲಗೊಂಡ ಮಾಲ್ಯವಂತಾದಿಗಳು ರಾವಣನನ್ನು ಬಹುಪರಿಯಾಗಿ ನಿಂದಿಸಿ ತನಗೆ ಸೋಲದ ನಾರಿಯರ ಅಪಹರಣದಿಂದ ಆಯುಷ್ಯ ಅಧಿಕಾರ ನಾಶವಾಗುವುದು ಸತ್ಯ, ಆಕೆಯನ್ನು ರಾಮನಿಗೊಪ್ಪಿಸಿ ಬಾ ಎಂದರು. ಆಗ ರಾವಣನು ಸೀತೆಯು ನನ್ನ ಕೈವಶವಾದುದೇ ನನ್ನ ಭಾಗ್ಯ, ಅವಳಿಂದ ನನಗೆ ಆಗುವ ಅಮಂಗಲವೆಲ್ಲವೂ ಆಗಲಿ, ಕಡೆಗೆ ನನ್ನ ಸರ್ವಸ್ವವೂ ಹೋಗಲಿ, ಆಕೆಗೋಸ್ಕರವಾಗಿ ಈ ದೇಹವನ್ನಾದರೂ ಬಿಡುವೆನು, ಸೀತೆಯನ್ನು ಅವಳ ಪತಿಗೊಪ್ಪಿಸುವ ಹೇಡಿ ನಾನಲ್ಲ ಎಂದು ತಿಳಿಸಿ ಅವಳ ಕಾವಲಿಗೆ ಧರ್ಮಜ್ಞಳಾದ ತ್ರಿಜಟೆಯನ್ನು ನೇಮಿಸಿದನು. ರಾಮಚಂದ್ರನು ಮಾರೀಚನನ್ನು ಕೊಂದು ಹಿಂತಿರುಗಿ ಬರುವಾಗ ಲಕ್ಷ್ಮಣನು ಸರಸರನೆ ಬರುತ್ತಿರುವುದನ್ನು ಕಂಡು ಗಾಬರಿಗೊಂಡವನಂತೆ ನಟಿಸಿ ಸೌಮಿತ್ರಿ ಸೀತೆಯನ್ನು ಒಂಟಿಯಾಗಿ ಬಿಟ್ಟು ಬಂದುದೇಕೆ? ಮಾಯಾಮಿಗಳಾದ ದಾನವರಿಂದ ಅವಳಿಗೆ ಏನೂ ಅಪಾಯವಾಯಿತೋ ಎಂದನು. ಲಕ್ಷ್ಮಣನು ಬತ್ತಿದ ಮುಖದಿಂದ ಅಗ್ರಜ, ಮಾತೆಯಲ್ಲಿ ಎಂದೂ ಇಲ್ಲದ ಬದಲಾವಣೆಗಳ ನುಡಿಗಳು ನನ್ನನ್ನು ಅಲ್ಲಿಂದ ಹೊರಡುವಂತೆ ಮಾಡಿದವು ಎಂದನು. ರಘುಪತಿಯು ಸ್ತ್ರೀಯರ ಸ್ವಭಾವವನ್ನು ನೀನು ಅರಿಯದೆ ಒಂಟಿಯಾಗಿ ಬಿಟ್ಟು ಬರಬಹುದೇ ಎಂದು ಸರಸರನೆ ಆಶ್ರಮಕ್ಕೆ ಬಂದು ಸೀತೆ ಸೀತೆ ಎಂದು ಕೂಗುತ್ತಾ ಕುಟೀರದ ಒಳಹೊಕ್ಕು ನೋಡಿದನು. ಆಕೆಯಿಂದ ಉತ್ತರ ಬರದ ಕಾರಣ ದುಃಖವಾದವನಂತೆ ನಟಿಸಿ ಲಕ್ಷ್ಮಣನೊಂದಿಗೆ ಪರ್ಣಶಾಲೆಯ ಸುತ್ತಲೂ ಇದ್ದ ಕಾಡಿನ ಪೊದೆಗಳನ್ನು ಶೋಧಿಸುತ್ತಾ ಸೀತಾ, ಜಾನಕಿ, ವೈದೇಹಿ ಎಂದು ಕಣ್ಣಿಗೆ ಕಂಡ ಮೃಗಪಕ್ಷಿ, ಮರಗಿಡ, ಗಿರಿ, ನದಿಗಳನ್ನು ನನ್ನ ಸೀತೆಯನ್ನು ಕಂಡಿರಾ ಎಂದು ರೋಧಿಸಿಕೊಂಡು ಕೇಳುತ್ತಾ ಕಾಡಿನ ಮಾರ್ಗವಾಗಿ ಹೊರಟನು. ಲಕ್ಷ್ಮಣನು ಕೆರಳಿದ ಸಿಂಹದಂತೆ ಗರ್ಜಿಸುತ್ತಾ, ಅಣ್ಣ, ಇನ್ನು ವಿಳಂಬ ಮಾಡುವುದು ಬೇಡ, ಇಲ್ಲಿಂದ ಕಾಲ್ತೆಗೆಯೋಣ. ಪಂಚಭೂತಗಳ ಸಾಕ್ಷಿಯಾಗಿ ಪ್ರತಿಜ್ಞೆ ಕೈಗೊಳ್ಳುತ್ತೇನೆ. ನಮ್ಮ ವಂಶದ ಮೂಲ ಪುರುಷ ಜಗಚ್ಚುಕ್ಷುವಾದ ಸೂರ್ಯನ ಸಾಕ್ಷಿಯಾಗಿ ಘೋಷಿಸುತ್ತಿದ್ದೇನೆ. ಮಾತ್ರ ಸಮಾನರಾದ ಸೀತಾದೇವಿಯನ್ನು ದುಷ್ಟದಾನವರು ಭೂಗರ್ಭದಲ್ಲಿಯಾಗಲಿ ಅಥವಾ ಈ 7 ಲೋಕದಲ್ಲಿ ಎಲ್ಲಿಯೇ ಅಡಗಿಸಿದರೂ ದುಷ್ಟರ ಎದೆಯನ್ನು ಸೀಳಿ ಸೀತಾಮಾತೆಯನ್ನು ನಿಮಗೊಪ್ಪಿಸುವೆನು. ನಿಮ್ಮ ಕಣ್ಣೀರಿಗೆ ಕಾರಣರಾದವರನ್ನು ಸಂಹರಿಸುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡುತ್ತಾನೆ ಎಂಬಲ್ಲಿಗೆ ಮಾಯಾಜಿಂಕೆ ಎನ್ನುವ ಅಧ್ಯಾಯವು ಮುಕ್ತಾಯವಾಯಿತು. ರಾಮಾಯಣದ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.